ಜನ ಮೆಸೇಜ್ ಮಾಡಿದ್ರಿ, ಎಲ್ಲಿಂದ ಇಸ್ಕೊಂಡ್ರಿ, ಎಷ್ಟಾಯ್ತು ಅಂತ ಅನ್ಬಾಕ್ಸ್ ಮಾಡೋಣ. ಅವನಂತ ಒಂದು ವಾರ್ಡ್ರೋಬ್ ಮಾಡಬೇಕು. Hi guys, what's up? Welcome back to my YouTube channel. So ಇವತ್ತಿನ vlog ಏನಂದ್ರೆ we are setting up Kinu's crib. Like he's growing up too fast alva, so I thought he needed his own space another, but his place was not organized. So now ಅನ್ಕೊಂಡ್ರೆ ಇವತ್ತು we will set up Kinu's crib ಅಂತ. There are a lot of things, his medications, his clothes, his mats, his food space, everything. ಸೊ ಅದೆಲ್ಲ ಒಂದು ಜಾಗದಲ್ಲಿ ತಗೊಂಬಂದಿಟ್ರೆ ಸ್ವಲ್ಪ ಆರ್ಗನೈಸ್ಡ್ ಆಗಿ ಅವನಿಗೂ ಇಷ್ಟ ಆಗುತ್ತೆ ಅವನ ಜಾಗ ಅಂತ ಪ್ಲಾನ್ ಮಾಡಿದ್ದೆ. ಸೊ ಐ ಥಾಟ್ ಐಲ್ ಡೂ ಒನ್ ಆಫ್ ಹಿಸ್ ಅರೇಂಜಿಂಗ್ ಹಿಸ್ ಓನ್ ಸ್ಪೇಸ್ ಬ್ಲಾಗ್ ಅನ್ನೋ ತರ. ಐ ಥಿಂಕ್ ಇಟ್ ಇಸ್ ನಾಟ್ ಎಕ್ಸ್ಪರ್ಟೈಸ್ಡ್ ಥಿಂಗ್ and all, so I don't know if it is going to be helpful for many of you all, but at least for few people who are lacking behind, I think this will be a little useful. ಅವ್ನು ಆಟ ಆಡಿ ಕಿರ್ಚ್ತಿದ್ದಾನೆ ಅಲ್ಲಿ. ಐ ಡೋಂಟ್ ನೋ ಇಫ್ ಯು ಆಲ್ ಕ್ಯಾನ್ ಹಿಯರ್ ಇಟ್, ಬಟ್ ಲೆಟ್ ಮಿ ಶೋ ಯು ಹೌ ಕ್ಲಮ್ಸಿ ಇದೆ ಅಂದ್ರೆ. ಸಿ all of his things here. So I thought I'll arrange it, organize it in avanganta ಒಂದು ಪುಟ್ಟ ಕಬರ್ಡ್ ಎಲ್ಲ ಇಟ್ಟು ಅವನ್ ಥಿಂಗ್ಸ್ ಎಲ್ಲ ಅದ್ರಲ್ಲಿ ಇಡೋಣ ಅಂತ. This vlog is for people who are wanting to see how I arrange Kinu's crib. Okay, let's get into the video. So these are his things. ನೀವು ನೋಡ್ಬೋದು ಎಷ್ಟು ಕ್ಲಮ್ಸಿ ಆಗಿದೆ. ಮೆಡಿಸಿನ್ ಆಗ್ಲಿ ಆಮೇಲೆ ಒಂದು ಟಿಶ್ಯೂಸ್ ಆಗ್ಲಿ ಎಲ್ಲ ಒಂದೇ ಜಾಗದಲ್ಲಿ ಇರೋ ತರ. ಸೊ ವಿ ಥಾಟ್ we'll arrange a small cupboard for him. So this is his cupboard. Wait, like food ಎಲ್ಲ ಒಂದೇ ಪ್ಲೇಸ್ ಅಲ್ಲಿ ಇದ್ದು ತುಂಬಾ ಕ್ಲಮ್ಸಿ ಆಗಿದೆ, and I don't like it like that. So let us organize. First ಅವನ್ ಕ್ರಿಬ್ ನ ಸೆಟ್ ಮಾಡ್ತೀನಿ, then we will get started. ಸೊ ನಮ್ ಹಾಲ್ ಅಲ್ಲಿ ಫಸ್ಟ್ ಹಾಫ್ ಆಫ್ ದ ಹಾಲ್ ಅವನ್ಗೆ ಪ್ಲೇಸ್ ಸೆಟ್ ಮಾಡೋಣ ಅಂತ ಅನ್ಕೊಂಡಿರೋದು. ಸೊ ಬೇಸಿಕ್ಲಿ ದಿಸ್ ಇಸ್ ದ ಹಾಲ್ ಅಂಡ್ ದಿಸ್ ಇಸ್ ದ ಫಸ್ಟ್ ಹಾಫ್ ಆಫ್ ದ ಹಾಲ್. ಸೊ ವಿ ಥಾಟ್ ಇಲ್ಲಿ ಸೆಟ್ ಅಪ್ ಮಾಡೋಣ ಅಂತ. ಇಲ್ಲಿ ಅವ್ನ್ ಪ್ಲೇ ಪೆನ್ ಬರುತ್ತೆ ಅಂಡ್ ಹಿಸ್ ಎಸೆನ್ಷಿಯಲ್ಸ್, ಅಂಡ್ ಆ ಕಬರ್ಡ್ ಅಲ್ಲಿ ಅವ್ನ್ ಸ್ಟೋರೇಜ್ ಐಟಮ್ಗಳು ಇರೋ ತರ. ದಿಸ್ ಇಸ್ ಹಿಸ್ ಪ್ಲೇ ಪೆನ್. ಫಸ್ಟ್ ಇದನ್ನ ಅರೇಂಜ್ ಮಾಡೋಣ. ಆಮೇಲೆ ಇದ್ರ ಬಗ್ಗೆ ಜಾಸ್ತಿ ಜನ ನನ್ಗೆ ಮೆಸೇಜ್ ಹಾಕಿದ್ರಿ, ಎಲ್ಲಿಂದ ಇಸ್ಕೊಂಡ್ರಿ, ಎಷ್ಟಾಯ್ತು ಅಂತೆಲ್ಲ. ನಿಮ್ಗೂ ನಿಮ್ ಪೆಟ್ಗೆ ಈ ತರ ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಬಯೋ ಅಲ್ಲಿ ಲಿಂಕ್ ಹಾಕಿದೀನಿ, ಅದ್ರಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಸೊ ದಿಸ್ ಪ್ಲೇ ಪೆನ್ ಇಸ್ ಆಕ್ಚುಲಿ ಅಡ್ಜಸ್ಟಬಲ್. ನೀವು ನೋಡ್ಬೋದು, ಲೈಕ್ ಯು ಕ್ಯಾನ್ ಫೋಲ್ಡ್ ಇಟ್ ಅಂಡ್ ಸ್ಟ್ರೇಟ್ ಮಾಡಿಸ್ಬೋದು, ಸರ್ಕಲ್ ಮಾಡಿಸ್ಬೋದು. ಆಮೇಲೆ ಈ ತರ ಇದು ಕೊಟ್ಟಿರ್ತಾರೆ ಸ್ಟಾಪರ್ಸ್ ತರ, ಲೈಕ್ ಬಿಕಾಸ್ ಅವನು ಇದ್ಮೇಲೆ ಬ್ಯಾಲೆನ್ಸ್ ಮಾಡುವಾಗ ಪುಷ್ ಮಾಡ್ಬಿಡ್ಬಾರ್ದಲ್ಲ. ಸೊ ಈ ತರ ಸ್ಟಾಪರ್ಸ್ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಇದನ್ನ ಅಲೈನ್ ಮಾಡ್ಕೊಬಹುದು. ಸ್ಟಾಪರ್ಸ್ ಫಿಕ್ಸ್ ಮಾಡ್ಬೋದು. ದಿಸ್ ಆಲ್ಸೋ ಗೇಟ್. ಆಕ್ಚುಲಿ ನಾನು ಇದು ಅನ್ಬಾಕ್ಸ್ ವಿಡಿಯೋ ಮಾಡ್ಬೇಕಿತ್ತು, ಬಟ್ ಮಾಡಿಲ್ಲ. ನಿಮ್ಗೆ ಆ ಸೈಡ್ ಇಂದ ಕಾಣಿಸ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತೀನಿ. ಬಟ್ ಬಿಫೋರ್ ದಟ್ ವೇಟ್ ಐ ಟ್ರೈ, ಲೈಕ್ ಇನ್ ಕೇಸ್ ಯು ಡೋಂಟ್ ವಾಂಟ್ ಟು ಯು ನೋ this is a gate. So this will be his thing. ಇವಾಗ ಇದ್ರಲ್ಲಿ he doesn't spend most of the time here. Only when ನಮ್ಗೆ ಏನಾದ್ರು ಆನ್ಲೈನ್ ಡೆಲಿವರಿ ಆರ್ಡರ್ ಬಂದ್ರು, ಕೆಳಗಡೆ ತಗೊಂಡ್ ಬರ್ಬೇಕು, ನಾವು ಒಬ್ಬರೇ ಇದೀವಿ, ಅವ್ನ ಸೇಫ್ಟಿ ಪರ್ಪಸ್ಗೆ ಇದನ್ನ ಇಸ್ಕೊಂಡಿರೋದು. ಅವ್ನ ಕೂಡಾಕ್ಬೇಕು ಅಂತ ಅಲ್ಲ. ಪ್ಲೀಸ್ ಅದನ್ನ ನೀವು ಇದನ್ನ ಇಸ್ಕೊಂಡ್ರು ಅದನ್ನ ಮಾಡ್ಬೇಡಿ ಪೆಟ್ಸ್ಗೆ. ಇದ್ರಲ್ಲಿ ಅವ್ನ ಎಸೆನ್ಷಿಯಲ್ಸ್ ಇರುತ್ತೆ, ಅವ್ನ ಟಾಯ್ಸ್, ಅವ್ನ ಬೆಡ್, ಅವ್ನ ವಾಟರ್ ಸ್ಪೇಸ್, ಆಮೇಲೆ ಅವ್ರದ್ದು ಟಾಯ್ಲೆಟ್ ಮ್ಯಾಟ್. ಓಕೆ, ಅದನ್ನ ಅರೇಂಜ್ ಮಾಡೋಣ ಫಸ್ಟ್ ಇದೆ. Make sure you put fresh mat, washed mats always. ಬೇರೆ ಟಾಯ್ಸ್ ಇದೆ, ಬಟ್ ಅವ್ನು ಇವಾಗ ಆಟ ಆಡ್ತಿದ್ದಾನೆ. ಸೊ ಸದ್ಯಕ್ಕೆ ಇಷ್ಟು ಹಾಕಿಟ್ಟು ಆಲ್ಸೋ ಫ್ರೆಶ್ ವಾಟರ್ ಆಲ್ವೇಸ್.
ಅವ್ರು ಆಕ್ಸೆಸಿಬಲ್ ಆಗಿರ್ಬೇಕು ಫ್ರೆಶ್ ವಾಟರ್ಗೆ. ಸೊ ಫ್ರೆಶ್ ವಾಟರ್. ಸೊ ದಿಸ್ ಇಸ್ ಹಿಸ್ ಸ್ಕ್ರಿಪ್ಟ್ ಆನ್ ಎವ್ರಿ ಡೇ ಬೇಸಿಸ್. ಇವಾಗ ಅವ್ನಿಗೆ ಸೈಡ್ ಟೇಬಲ್ ನೋಡೋಣ. ಹಿಸ್ ಎಸೆನ್ಷಿಯಲ್ಸ್ ಲೈಕ್ ಹಿಸ್ ಫುಡ್ ಆಗಲಿ, ಮೆಡಿಕೇಶನ್ಸ್ ಅಂಡ್ ಹಿಸ್ ವೆಟಿನರಿ ಸ್ಟಫ್ಸ್, ಆಲ್ ಆಫ್ ದಟ್. ಸೊ ಇಷ್ಟರಲ್ಲಿ ಇವಾಗ ಅವ್ನಿಗೆ ಯಾವ್ದೆಲ್ಲ ನೆಸೆಸರಿ ಇದೆ, ಯಾವ್ದೆಲ್ಲ ಎಸೆನ್ಷಿಯಲ್, ಅದನ್ನ ಮಾತ್ರ ಅವ್ನ ಕಬರ್ಡ್ ಅಲ್ಲಿ ಇಟ್ಟು ಬೇರೆದೆಲ್ಲ ವಿ ವಿಲ್ ಡಿಸ್ಪೋಸ್. ಫಸ್ಟ್ಲಿ ಲಾರ್ಜರ್ ಐಟಮ್ಸ್. ಲಾರ್ಜರ್ ಐಟಮ್ಸ್ ಬಂದು ಹಿಸ್ ಮ್ಯಾಟ್ಸ್ ದಟ್ ಆರ್ ಫ್ರೆಶ್ಲಿ ವಾಶ್ಡ್. ಇದನ್ನ ಆಕ್ಚುಲಿ ನಾನ್ ಮಾಡಿರಲ್ಲ ಆಯ್ತಾ. ಬಟ್ ಏನಂದ್ರೆ ಸಮ್ಟೈಮ್ಸ್ ನಾನ್ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಚಿರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ನಮ್ಮ ಅತ್ತೆ ಮಾವ ಆಲ್ಸೋ ಮನೇಲಿ ಇರಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು ಈಸಿಯಾಗಿ. ಪ್ರತಿ ಒಂದಕ್ಕೂ ಟೆನ್ಷನ್ ತಗೊಂಡು ಪ್ರತಿ ಒಂದಕ್ಕೂ ಎಲ್ಲಿಟ್ಟಿದೀವಿ ಕಲ್ದೋಯ್ತಾ ಅಂತ ಎಲ್ಲ ಆತರ ಬೇಡ ಅಲ್ಲ. ಸೊ ಐ ಥಾಟ್ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ. ಆಮೇಲೆ ಇವನು ಹಿ ಇಸ್ ಗ್ರೋಯಿಂಗ್ ಬಿಗರ್ ಫಾಸ್ಟ್. ಸೊ ಅವನಿಗೆ ಆಕ್ಸೆಸಿಬಲ್ ಆಗಿರ್ಲಿ ಇದು. ಹಿ ಶುಡ್ ಫೀಲ್ ಸೇಫ್. ದೀಸ್ ಆರ್ ಟವಲ್ಸ್ ದಟ್ ವಿ ಯೂಸ್ ಒಕೇಶನಲಿ. ಆಚೆ ಹೋಗ್ಬೇಕಾದ್ರೆ ಅವನ್ನ ಇದ್ಮೇಲೆ ಇಟ್ಕೊಂಡು ಕ್ಯಾರಿ ಮಾಡೋ ತರ. ಬಟ್ ದೀಸ್ ಮ್ಯಾಟ್ಸ್ ಆರ್ ಎಸೆನ್ಷಿಯಲಿ. ಸೊ ಬಿಗರ್ ಸ್ಟಫ್ ನ we will keep it here. His toilet mats, and then these are also his toiletry stuff only. ನೋಡಿ ಈ ತರ ಇರುತ್ತೆ ಟಾಯ್ಲೆಟ್ರಿ ಮ್ಯಾಟ್. ಹೆಚ್ಚಾಗಿ ಯೂಸೇ ಮಾಡಲ್ಲ ನಾವು. ಸ್ಟಾರ್ಟಿಂಗ್ ಅಲ್ಲಿ ಪಪ್ಪಿ ತಗೊಂಡ್ ಬರ್ತಾ ಇದ್ದೀವಿ ನಾವು ಒಂದು ಎರಿಕೆ ತಗೊಂಡ್ಬಂದು. ಇದನ್ನ ಇಸ್ಕೊಂಡ್ ಬಾ ನಾವು ಅವನಿಗೆ. ಇದನ್ನ ಡಾಕ್ಟರ್ ಏನ್ ಅಂದ್ಬಿಟ್ರು ಅಂದ್ರೆ ಈಸ್ ಟು ಸ್ಮಾಲ್ ಟು ಬಿ ಪ್ಲೇಯಿಂಗ್ ವಿತ್ ದಿಸ್. ಈಸ್ ಟು ಸ್ಮಾಲ್ ಟು ಬಿ ಪ್ಲೇಯಿಂಗ್ ವಿತ್ ದಿಸ್. ಅವ್ನಿಗೆ ತುಂಬಾ ಟೈರಿಂಗ್ ಆಗ್ತಾನೆ ಆರ್ ಸಮಥಿಂಗ್. ಸೊ ಸ್ವಲ್ಪ ದಿನ ಆಗ್ಲಿ ಆಮೇಲೆ ಕೊಡಿ ಅಂತ. ಸೊ ಇದನ್ನ ಅವ್ನ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ಬಟ್ ದಿಸ್ ಇಸ್ ಅ ವೆರಿ ಫನ್ ಆಕ್ಟಿವಿಟಿ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಅದನ್ನ ಯಾವಾಗ ಅವ್ನಿಗೆ ಕೊಡ್ಬೋದು ಅಂತ ಹೇಳ್ತಾರೆ ಡಾಕ್ಟರ್ ಅಂತ. ಓಕೆ, ಸೊ ನಾವು ಹಿಸ್ ಮ್ಯಾಟ್ಸ್, ಹಿಸ್ ಟಾಯ್ಲೆಟ್ರಿ ಸ್ಟಫ್ ಎಲ್ಲ ಇಲ್ಲಿದೆ. ಅಂಡ್ ದೆನ್ ಟಿಶ್ಯೂಸ್ ಇಡೋಣ. ಈ ತರ ಆರ್ಗನೈಸ್ ಮಾಡ್ಬಿಟ್ರೆ ಯಾವ್ದಿದೆ ಯಾವ್ದಿಲ್ಲ ಅಂತ ರೀಸ್ಟಾಕ್ ಮಾಡಕ್ಕೂ ಈಸಿ ಆಗುತ್ತೆ ನಮ್ಗೆ. ಅದಕ್ಕೆ ಇದೇನ್ ಗೊತ್ತಾ, ದೀಸ್ ಆರ್ ಡಿಸ್ಪೋಸಬಲ್ ಗ್ಲೋವ್ಸ್. ಅವ್ನಿಗೆ ಆಯಿಂಟ್ಮೆಂಟ್ ಏನಾದ್ರು ಹಚ್ಬೇಕು ಆರ್ ಎನಿಥಿಂಗ್ ಕ್ವಿಕ್ ಆಗಿ ಇದ್ ಮಾಡ್ಬೇಕು ಅಂದ್ರೆ ದೀಸ್ ಆರ್ ವೆರಿ ಹೆಲ್ಪ್ಫುಲ್. ನೆಕ್ಸ್ಟ್ ದಿಸ್ ಕ್ಲೋತ್ಸ್. ಆಕ್ಚುಲಿ ಅವ್ನ ಕ್ಲೋತ್ಸ್ ನ ಇನ್ ಜಾಸ್ತಿ ಶಾಪಿಂಗ್ ಮಾಡ್ಬೇಕು ಅನ್ಸ್ತಿದೆ ಅವನಿಗೆ. ಸಿ ಹೌ ಕ್ಯೂಟ್. ದಿಸ್ ಇಸ್ ಅ ಫುಲ್ ಸ್ಲೀವ್ ಅಂಡ್ ದಿಸ್ ಇಸ್ ಅ ಹಾಫ್ ಸ್ಲೀವ್. ಅವನಿಗೆ ಶಾಪಿಂಗ್ ಹೋಗ್ಬೇಕು. ಅದಾದ್ಮೇಲೆ ಅವನತ್ರ ಒಂದು ವಾರ್ಡ್ರೋಬ್ ಮಾಡ್ಬೇಕು. ವಿಲ್ ಬಿ ನೈಸ್ ಅವಾಗ, ಕ್ಯೂಟ್ ಆಗಿ. These are also very helpful. Cleaning cards, suppose emergency, any emergency ಅಂತ phone number ಎಲ್ಲ ಯೂಸ್ ಆಗುತ್ತೆ. So that's it in this drawer. It's his toiletry stuffs and tissues, wet tissues and all of it. And ಇದನ್ನು ಇಡೋಣ. This is his dry shampoo. Okay. Now we will keep his everyday whatever we use for him ಅನ್ನೋತರ. Okay, those stuffs ನಾವು ಇಡೋಣ. You see, ನಾನು ಇದಿಸ್ಕೊಂಡೆ ಅವನಿಗೆ
ಆರ್ಗನೈಸಿಂಗ್ ಸೆಟ್ ಸ್ಮಾಲ್ ಒನ್ಸ್ ಕ್ಯೂಟ್ ಬಿಕಾಸ್ ಏನ್ ಗೊತ್ತಾ ಅವ್ನಿಗೆ ಅವ್ನ ಮೆಡಿಕೇಶನ್ಸ್ ಅಲ್ಲಿ ಜಾಸ್ತಿ ಸಣ್ಣ ಪುಟ್ಟ ಬಾಟಲ್ಸ್ ಮತ್ತೆ ಸ್ಮಾಲ್ ಸಿರಿಂಜಸ್ ಹಂಗಿದೆ ಕಲ್ದಾಕ್ಬಿಡ್ಬಾರ್ದಲ್ಲ. ಸೊ ಇವಾಗ ನೋಡಿ ಸಿರಿಂಜ್ ಎಲ್ಲ ಇದೆಯಾ ಹಿಂಗ್ ಹಾಕ್ಬೋದು, ಸೊ ಈಸಿಲಿ ಆಕ್ಸೆಸಬಲ್ ಆಗಿರುತ್ತೆ ಅಂತ. And this is his medication bottle. So see, we put this here. And ಇದರಲ್ಲಿ put this ಇದರಲ್ಲಿ ವಿಲ್ ಕೀಪ್ ದಿಸ್ ಫೋಮ್, ಸದ್ಯಕ್ಕೆ ಏನು ಇಲ್ಲ. ಸೊ ವಿಲ್ ಕೀಪ್ ದಿಸ್ ಫೋಮ್, this is also medication. This is this foam. This is this clothes. And Dettol. Actually, ಯಾರದಕ್ಕೂ ಒಂದು ಟಿಶ್ಯೂ ರೋಲ್ ನ ಮೇಲೆ ಇಡೋಣ, ಬಿಕಾಸ್ ದಟ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಎವ್ರಿ ಡೇ ಯೂಸೇಜ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ದಿಸ್ ಹಾಸ್ಪಿಟಲ್ ಬುಕ್ on top, and the contact number of the hospital. No, this is also one of his medication. In this box sametani. That's it. And one of his time. One more time. ಇದು ಮೆಜರಿಂಗ್ ಕಪ್. ಇದು ಇನಿಷಿಯಲ್ ಆಗಿ ನಮ್ಗೆ ಊಟ ಇದು ಗೊತ್ತಾಗ್ಲಿಲ್ಲ ಅಂತ ಇಸ್ಕೊಂಡಿರೋದು. So this one and this one on the toy storage bin. Yes, and this name. This is actually an extra bowl because his two bowls are already inside. ಇದನ್ನ ಸ್ಟೋರೇಜ್ ಅಲ್ಲಿ ಇಡೋಣ, ಯಾವ್ದಾದ್ರು ಬೇಕಂದ್ರೆ ವಾಶ್ ಮಾಡಿ ಯೂಸ್ ಮಾಡೋದು. ಇದನ್ನ ಇಲ್ಲಿ ಇಡೋಣ. ಇದೇನ್ ಗೊತ್ತಾ, ಐ ಬಾಟ್ ಒನ್ ನ್ಯೂ ಸ್ಟಫ್ ಫಾರ್ ಹಿಮ್ ಫಾರ್ ಹಿಸ್ ಕ್ರಿಪ್ ಸ್ಪೇಸ್. ಅನ್ಬಾಕ್ಸ್ ಮಾಡೋಣ. ಇದೇನಕ್ ಗೊತ್ತಾ ಇಸ್ಕೊಂಡಿರೋದು? ಐ ಬಾಟ್ ಇಟ್ ಬಿಕಾಸ್ ಓ ಗುಡ್, ನನ್ ಮಾರ್ಕರ್ ಎಲ್ಲ ತಗೊಂಬಂದೆ, ಬಟ್ ಅವರೇ ಕೊಟ್ಟಿದ್ದಾರೆ. ವಾವ್, ಗಿವನ್ ಅಸ್ ಅ ಮಾರ್ಕರ್, ಡಸ್ಟರ್, ಅಂಡ್ ಗೆಸ್ ಮಾಡಿರ್ತೀರಾ ಏನಿರುತ್ತೆ ಆಬ್ವಿಯಸ್ಲಿ. ಇಟ್ ಈಸ್ ಅ ಬೋರ್ಡ್ ವಿಚ್ ಇಸ್ ಟೂ ಕಲರ್ಸ್. ಈ ತರ ಇಲ್ಲಿ ಮಾರ್ಕರ್ ಅಲ್ಲಿ ಬರಿಬಹುದು ಅಂಡ್ ದಿಸ್ ಸೈಡ್ ಚಾಕ್ ಅಲ್ಲಿ ಬರಿಬಹುದು. ಸೂಪರ್ ಅಲ್ಲ, 2 in 1. ಇದ್ ಯಾಕೆ ಗೊತ್ತಾ ನಾನು ಮೇನ್ ಆಗಿ ಅವನಿಗಂತ ಇಸ್ಕೊಂಡಿದ್ ಮೀನ್ಸ್ ಬಿಕಾಸ್ ಇವಾಗ ಅವ್ನು ಗ್ರೋ ಆಗ್ತಿದಾನಲ್ಲ, ಈಸ್ ಗ್ರೋಯಿಂಗ್ ಕ್ವೈಟ್ ಬಿಗ್ ಅಂಡ್ ಅವ್ನಿಗೆ ಜಾಸ್ತಿ ವೆಟನರಿ ಅಪಾಯಿಂಟ್ಮೆಂಟ್ಸ್ ಇದೆ, ಫುಡ್ ಸ್ಕೆಡ್ಯೂಲ್ಸ್ ಚೇಂಜ್ ಇದೆ, ಅಂಡ್ ಮೆಡಿಕೇಶನ್ಸ್ ಇದೆ, ಅಂಡ್ ನೆಕ್ಸ್ಟ್ ಗ್ರೂಮಿಂಗ್ ಸೆಷನ್ ಯಾವಾಗ, ಅದೆಲ್ಲ ಟೂ ಮಚ್ ಟು ಹ್ಯಾಂಡಲ್ ಅನ್ನೋ ತರ ಇದೆ. ಸೊ ಈಗ ಬರ್ತಿಕ್ಬಿಟ್ರೆ ಮನೇಲಿರೋ ಎಲ್ರಿಗೂ ಗೊತ್ತಾಗುತ್ತೆ ಯಾವಾಗ ಏನಿದೆ ಅಂತ. ಸೊ ಯಾರಾದ್ರೂ ಒಬ್ರು ಇಲ್ಲ ಅಂದ್ರೂ ಇನ್ನೊಬ್ರು ಕರ್ಕೊಂಡು ಹೋಗಕ್ಕೆ ಈಸಿ ಆಗುತ್ತೆ. We'll bring one. We'll write. ವೆಲ್ಕಮ್ ಟು ಕೀನೋಸ್ ಕ್ರಿಬ್. ಚೆನ್ನಾಗಿದೆಯಲ್ಲ? ಸೊ ಇದನ್ನ ಆಕ್ಚುಲಿ ಅಲ್ಲಿ ಪ್ಲೇಸ್ ಮಾಡ್ಬೇಕು. ಇಲ್ಲಿ ತೋರಿಸ್ತೀನಿ. ಮಾರ್ಕರ್ ಅಂಡ್ ಸ್ಟಫ್ ಬಂದು ಇಲ್ಲಿ ಇಡೋಣ. This block and this will be here.
ಓಕೆ, ವೆಲ್ಕಮ್ ಟು ಕೀನೋಸ್ ಕ್ರಿಬ್. ಸೊ ಇಲ್ಲ ಅವ್ನ ಅಪಾಯಿಂಟ್ಮೆಂಟ್ಸ್ ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ಇಲ್ಲಿ ಬರ್ದ್ಬಿಟ್ಟು ಇಲ್ಲಿ ಚಿರು ಹತ್ರ ಹೇಳ್ಬಿಟ್ಟು ಚಿರು ಹೆಲ್ಪ್ ಅಲ್ಲಿ ಸ್ವಲ್ಪ ಇದ್ ಮಾಡಿ ಅನ್ಸೋ ತರ ಮಾಡಿದ್ರೆ ಇಟ್ ವಿಲ್ ಬಿ ನೈಸ್. ಹಿಸ್ ಕ್ರಿಬ್, ಹಿಸ್ ಸೈಡ್ ಟೇಬಲ್ ಅಂಡ್ ಹಿಸ್ ವೆಲ್ಕಮ್ ಬೋರ್ಡ್, ಐ ಮೀನ್ ಹಿಸ್ ರಿಮೈಂಡರ್ ಬೋರ್ಡ್, ಸಾರಿ. ಒಂದು ಫೈನಲ್ ಲುಕ್ ನೋಡ್ಕೊಂಡ್ ಬಂದ್ಬಿಡೋಣ ಆಫ್ ದ ಟೋಟಲ್ ಕ್ರಿಬ್ ಸ್ಪೇಸ್. ಓಕೆ, ಅಷ್ಟೇ ಫಾರ್ ಟುಡೇಸ್ ವ್ಲಾಗ್. ಸೊ ನಿಮ್ಗೆ ಇನ್ನ ಜಾಸ್ತಿ ವ್ಲಾಗ್ಸ್ ಇದೇ ತರ ಬೇಕು ಅಂದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.